ಕಾಲಕಾಲಕ್ಕೆ ಬೆಂಗಳೂರಿಗರ ನೀರಿನ ದಾಹವನ್ನು ನೀಗಿಸೋ ಜಲಮಂಡಳಿಗೆ ಸರ್ಕಾರದ ಸಂಸ್ಥೆಗಳು ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡಿವೆ. ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಕೊಟ್ಟಿದ್ರು ಸಾರ್ವಜನಿಕರು ಸೇರಿದಂತೆ ಹಲವು ಸಂಸ್ಥೆಗಳು ಬಾಕಿ ಪಾವತಿ ಮಾಡದೇ ಇರುವುದು ಜಲಮಂಡಳಿಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಜಲಮಂಡಳಿಗೆ ಬರಬೇಕಿದೆ ಬರೋಬ್ಬರಿ 833 ಕೋಟಿ ಬಾಕಿ. ಜಿಬಿಎ ರಾಜ್ಯ ಕೇಂದ್ರ ಸರ್ಕಾರದ ಅಧೀನದ ಕಟ್ಟಡಗಳೇ ಕಟ್ಟಿಲ್ಲ ಹಣ. ಜಲಮಂಡಳಿಗೆ 2026 ವರ್ಷ ಯಾಕೂ ಅದೃಷ್ಟ ತಂದುಕೊಡಲ್ಲ ಅಂತ ಕಾಣುತ್ತೆ. ತನ್ನ ಆದಾಯ ತುಂಬಿಸಿಕೊಳ್ಳುವುದಕ್ಕೆ OTS ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಜಾರಿ ತಂದಿತ್ತು. ಹಲವು ವರ್ಷಗಳಿಂದ ನೀರಿನ ಬಾಕಿ ಉಳಿಸಿಕೊಂಡಿರುವವರು ಈ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದಾಗಿತ್ತು. ಹೀಗಿದ್ದರೂ ಸಾರ್ವಜನಿಕರು ಸೇರಿದಂತೆ ರಾಜ್ಯ ಕೇಂದ್ರ ಸರ್ಕಾರದ ಕೆಲ ಕಚೇರಿಗಳು ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡಿವೆ. ಇನ್ನು ಜಲಮಂಡಳಿಗೆ ಯಾವೆಲ್ಲ ಇಲಾಖೆಗಳಿಂದ ಎಷ್ಟು ಬಾಕಿ ಹಣ ಬರಬೇಕು ಅನ್ನೋದನ್ನ ನೋಡೋದಾದ್ರೆ, ಜಿಬಿಎ 489 ಸಂಪರ್ಕದಿಂದ 25.26 ಕೋಟಿ, ಕೇಂದ್ರ ಸರ್ಕಾರ 226 ಕಚೇರಿಗಳಿಂದ 25.26 ಕೋಟಿ, ಕೈಗಾರಿಕಾ 1484 ಕಂಪನಿಗಳಿಂದ 12.85 ಕೋಟಿ, 212 ರಕ್ಷಣಾ ಕಚೇರಿಗಳಿಂದ 106.41 ಕೋಟಿ, 52,975 ಗೃಹ ಬಳಕೆದಾರರಿಂದ 373 ಕೋಟಿ, ನಾನ್ ಡೊಮೆಸ್ಟಿಕ್ 48,307 ಬಳಕೆದಾರರಿಂದ 164.74 ಕೋಟಿ, 15 ಸ್ಥಳೀಯ ಸಂಘ ಸಂಸ್ಥೆಗಳಿಂದ 6.33 ಕೋಟಿ. ಇನ್ನು ಈಗಾಗಲೇ ಜಲಮಂಡಳಿ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಜಾರಿ ಮಾಡಿತ್ತು. ಈ ಯೋಜನೆಯಡಿ ಕಳೆದ ಹಲವು ವರ್ಷಗಳಿಂದ ಬಾಕಿ ಇಟ್ಟುಕೊಂಡಿದ್ದವರು OTS ಮೂಲಕ ಒಂದಿಷ್ಟು ರಿಯಾಯಿತಿ ಪಡೆದು ಹಣ ಕಟ್ಟಬಹುದಾಗಿತ್ತು. ಸ್ವತಃ DCM ಕೂಡ ಈ ಯೋಜನೆ ಜಾರಿ ಮಾಡುವಂತೆ ಸೂಚಿಸಿದ್ರು. ಹೀಗಿದ್ರೂ ಸಿಟಿ ಮಂದಿ ಬಾಕಿ ಉಳಿಸಿಕೊಂಡಿದ್ದು ಜಲಮಂಡಳಿಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಸದ್ಯಕ್ಕೆ ಬಾಕಿ ಉಳಿಸಿಕೊಂಡವರಿಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟು ನೀರಿನ ಸಂಪರ್ಕ ಕಡಿತ ಮಾಡುವ ನಿರ್ಧಾರಕ್ಕೆ ಜಲಮಂಡಳಿ ಬಂದಿದ್ದು, ಬಾಕಿ ಉಳಿಸಿಕೊಂಡವರು ಸಾಧ್ಯವಾದಷ್ಟು ಬೇಗ ಹಣ ಕಟ್ಟಲು ಮುಂದಾಗಬೇಕಿದೆ. ಇಲ್ಲದಿದ್ದರೆ ನೀರಿಲ್ಲದೆ ಜೀವನ ಕಳೆಯುವ ಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಿಲ್ಲ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸದ್ಯ ಜಿಬಿಎ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ರಂಗೇರ್ತಾ ಇದೆ. ಒಂದು ಕಣ ಏನಂತೀವಿ ಅದು ತುಂಬಾ ರಂಗೇರ್ತಿದೆ. ಒಂದು ಕಡೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಲು ಸಿದ್ಧತೆ ನಡೆಸುತ್ತಿದ್ದರೆ, ಇನ್ನೊಂದೆಡೆ EVM ಬಳಕೆಗಾಗಿ ಆಗ್ರಹ ಕೇಳಿಬರ್ತಿದೆ. ಯಾಕೆ ಈ ಎಲೆಕ್ಷನ್ಗೆ ಇಷ್ಟೊಂದು ಜಟಾಪಟಿ ಅಂತೀರಾ? ನೀವೇ ನೋಡಿ. ಜಿಬಿಎ ಚುನಾವಣೆ EVMನಲ್ಲೇ ನಡೆಸುವಂತೆ ಮನವಿ. ಕ್ಯಾಬಿನೆಟ್ ನಿರ್ಣಯಕ್ಕೆ ಬಿಜೆಪಿ ಸಂಘ ಸಂಸ್ಥೆಗಳ ವಿರೋಧ. ಗೆ ಕಾಂಗ್ರೆಸ್ ಮೊದಲಿನಿಂದಲೂ ವಿರೋಧ ಮಾಡ್ತಾ ಬರುತ್ತಿದೆ. ಇದಕ್ಕೆ ಪೂರಕ ಎನ್ನುವಂತೆ ಮುಂಬರುವ ಜಿಬಿಎ ಎಲೆಕ್ಷನ್ ಸೇರಿದಂತೆ ಸ್ಥಳೀಯ ಸಂಘ ಸಂಸ್ಥೆಗಳ ಎಲೆಕ್ಷನ್ ಅನ್ನು ಬ್ಯಾಲೆಟ್ ಪೇಪರ್ನಲ್ಲೇ ನಡೆಸೋಕೆ ಮುಂದಾಗಿದೆ. ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ನಲ್ಲೂ ಈ ಕುರಿತಂತೆ ನಿರ್ಧಾರ ಮಾಡಿದೆ. ಆದರೆ ಈ ನಿರ್ಧಾರಕ್ಕೆ ರಾಜ್ಯಾದ್ಯಂತ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಈ ಕುರಿತಂತೆ ಬಿಪ್ಯಾಕ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ನಿಖರ ಫಲಿತಾಂಶಕ್ಕೆ EVM ಬೇಕು, ಆ ವಿಧಾನದ ಮೂಲಕವೇ ಎಲೆಕ್ಷನ್ ನಡೆಸಿ ಅಂತ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಒಂದು ಮನವಿನ ಸಲ್ಲಿಸಿದೀವಿ. ಜಿಬಿಎ ಚುನಾವಣೆನ, ಗ್ರೇಟರ್ ಬೆಂಗಳೂರು ಚುನಾವಣೆನ 369 ವಾರ್ಡ್ಗಳಿಗೆ ಅವರು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡೋದು ಬೇಡ, 20 ವರ್ಷಗಳಿಂದ ಏನ್ ನಡ್ಕೊಂಡು ಬರ್ತಾ ಇದೆ VVPAT ಮತ್ತೆ EVM ಮಷೀನ್ಸ್ ಗಳ ಮೂಲಕನೇ ಮಾಡಿ. ಯಾಕಂತ ಹೇಳಿದ್ರೆ ಆ EVM ಮಷೀನ್ಸ್ ನಮ್ಮ ಕರ್ನಾಟಕದಲ್ಲೇ ತಯಾರಾಗೋದು, ಬಹಳಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಬಹಳಷ್ಟು ಉಪಯೋಗಕ್ಕೆ ಬಂದಿದೆ. ಅದಾದ್ಮೇಲೆ ಯಾವುದೇ ರೀತಿಯ ಎಲೆಕ್ಷನ್ಸ್ ಅಲ್ಲಿ ಯಾವುದೇ ಏರುಪೇರು ಆಗಿಲ್ಲ, ತುಂಬಾ ಪಾರದರ್ಶಕವಾಗಿ ನಡೀತಾ ಇರೋದ್ರಿಂದ ಅದರಿಂದಾನೇ ನಡೆಸಿ ಅಂತ ನಾವು ಕೇಳಕ್ ಇಷ್ಟಪಟ್ಟಿದ್ದೀವಿ. ಬ್ಯಾಲೆಟ್ ಬದಲು EVM ಯಾಕೆ? EVMನಲ್ಲಿ ಮತದಾನ ನಡೆಸಿದ್ರೆ ಚುನಾವಣೆ ಪಾರದರ್ಶಕವಾಗಿ ನಡೆಯುತ್ತೆ. ಹಾಗೇನೆ ಚುನಾವಣಾ ಫಲಿತಾಂಶ ಕೂಡ ವೇಗವಾಗಿ ಸಿಗಲಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಂದಿನ ತಾಂತ್ರಿಕ ಯುಗಕ್ಕೆ EVM ಪೂರಕವಾಗಿದೆ. ಮಾನವನ ತಪ್ಪುಗಳಿಗೆ ಬ್ರೇಕ್ ಹಾಕಲು ಇದು ಪೂರಕವಾಗಿದ್ದು, ಸಮಯ ಮತ್ತು ವೆಚ್ಚವೂ ಕೂಡ ಉಳಿತಾಯವಾಗಲಿದೆ ಅನ್ನೋ ಕಾರಣ ನೀಡ್ತಿದ್ದಾವೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಕೆ ಮಾಡಿದ್ದು, ಅಂತಿಮವಾಗಿ ರಾಜ್ಯ ಎಲೆಕ್ಷನ್ ಕಮಿಷನ್ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ.
ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿರ್ದೇಶಕ ನಂದಕಿಶೋರ್ ಅವರಿಗೆ ಸಾಲ ನೀಡಿದ್ದ ಉದ್ಯಮಿಯನ್ನ ಅಪಹರಣ ಮಾಡಿದ ಪ್ರಕರಣದಲ್ಲಿ ಯಶಸ್ವಿನಿ ಗೌಡರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋದಿ ಆಸ್ಪತ್ರೆ ರಸ್ತೆಯಲ್ಲಿ ಸೆಪ್ಟೆಂಬರ್ 26ರಂದು ಸಂಜೆ 6:30 ಸುಮಾರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ಮನೋಜ್ ಅವರನ್ನ ರೌಡಿಗಳ ಗುಂಪು ಅಪಹರಿಸಿತ್ತು. ಈ ಪ್ರಕರಣದಲ್ಲಿ ಬೇಕರಿ ರಘು, ರಾಜೇಶ್, ವೆಂಕಟೇಶ್ ಸೇರಿದಂತೆ ಹಲವರನ್ನ ಬಂಧನ ಮಾಡಲಾಗಿತ್ತು. ಮಂಡ್ಯದಲ್ಲಿ ಬೇಕರಿ ರಘು ಅರೆಸ್ಟ್ ಮಾಡುವ ವೇಳೆ ಪೊಲೀಸರಿಗೆ ಯಶಸ್ವಿನಿ ಅಡ್ಡಿಪಡಿಸಿದ್ರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಬಸವನಗುಡಿ ಪೊಲೀಸ್ ಠಾಣೆಯ ಮಾಜಿ ರೌಡಿ ಶೀಟರ್ ಯಶಸ್ವಿ ಪಾತ್ರವಿರುವುದು ಕಂಡುಬಂದಿತ್ತು. ಪುಟ್ಟೇನಹಳ್ಳಿಯಲ್ಲಿ ತಲೆಮರೆಸಿಕೊಂಡಿದ್ದ ಯಶಸ್ವಿನಿಯನ್ನ ಕೋಕಾ ಕಾಯ್ದೆಯಡಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ದಿನಾಂಕ 26/8/2025 CCB ಪೊಲೀಸ್ ಠಾಣೆಯಲ್ಲಿ ಒಂದು 62/2025 ಒಂದು ಪ್ರಕರಣ, ಕಿಡ್ನಾಪ್ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫಿರ್ಯಾದಿದಾರರು ಮನೋಜ್ ಕುಮಾರ್ ಇವರು ನೀಡಿದ ಫಿರ್ಯಾದಿದಾರ ಮೇಲೆ ತನಿಖೆಗಳನ್ನ ನಾವು ಕೈಗೊಂಡು ಇದರಲ್ಲಿ ಈವರೆಗೆ 13 ಜನನ್ನ ಈಗಾಗಲೇ ಆರೋಪಿಗಳನ್ನ ಬಂಧನ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗಿತ್ತು. ಇವರು ಹೆಚ್ಚಿನ ತನಿಖೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣಕ್ಕೆ ಮತ್ತೊಬ್ಬ ಪ್ರಮುಖ ಆರೋಪಿ ಆಗಿರುವಂತಹ ಯಶಸ್ವಿನಿ ಗೌಡ ಅಂತೇಳಿ ನಮಗೆ ತಿಳಿದು ಬಂತು. ಇವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಮುಖ ಆರೋಪಿಗಳಿಗೆ ಆಶ್ರಯ ನೀಡೋದ್ರ ಮುಖಾಂತರ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ರು ಮತ್ತು ಈ ಪ್ರಕರಣಕ್ಕೆ ಇತರೆ ಸಾಕ್ಷ್ಯಾಧಾರಗಳು ಕೂಡ ನಮಗೆ ಲಭ್ಯ ಆಗಿದ್ದರಿಂದ ಅದರ ಮೇರೆಗೆ ನಿನ್ನೆ ದಿನ ಅವ್ರನ್ನ ಪುಟ್ಟೇನಹಳ್ಳಿ ಸಮೀಪದಲ್ಲಿ ನಾವು ಬಂಧನಕ್ಕೆ ಒಳಪಡಿಸಿದ್ದೇವೆ. ದಿನಾಂಕ